ಹೈಕಮಾಂಡ್ ತಲೆಯಲ್ಲಿ ಏನಿದೆ, ಸಿದ್ದರಾಮಯ್ಯನವರು ಏನು ಯೋಚಿಸ್ತಾ ಇದ್ದಾರೆ ಮತ್ತು ಯಾರ್ಯಾರು ಈಗ ಅನಿವಾರ್ಯವಾಗಿ ಎಕ್ಸಿಟ್ ಆಗಬೇಕಾಗಿ ಬರಬಹುದು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಚಲುವರಾಯಸ್ವಾಮಿ ಅವರ ಹಳೆಯ ಸ್ಪೀಚ್ ಒಂದು ವೈರಲ್ ಆಗಿ ಅವರು ಸೋಲಿನ ಹೊಣೆ ಹೊರ್ತಾರಾ ಅನ್ನೋ ಚರ್ಚೆ ಮುಂಚೂಣಿಗೆ ಬಂದಿದೆ. ಮಂಡ್ಯದಲ್ಲಿ ಇಷ್ಟೆಲ್ಲ ಇದ್ದು, ಶಾಸಕರಿದ್ದು, ಎಲ್ಲ ಬಗೆಯ ಬಲಗಳು ಸೇರಿ ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಗೆಲುವನ್ನು ಕಂಡ್ರು. ಹಾಗಾಗಿ ಚಲುವರಾಯಸ್ವಾಮಿ ಅವರು ಆ ಹೊಣೆ ಹೊರಲೇಬೇಕಾಗತ್ತೆ. ಅವರೇ ಹೇಳ್ಕೊಂಡಿದ್ರು, ನಾನು ಟೇಬಲ್ ಕುಟ್ಟಿ ಮಾತಾಡೋಕ್ಕಾಗಲ್ಲ, ಗಟ್ಟಿ ಧ್ವನಿಯಲ್ಲಿ ಹಕ್ಕನ್ನು ಕೇಳೋಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ, ಈ ಕ್ಷೇತ್ರ ಸೋತ್ರೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದ್ರು. ಅದು ಈಗ ನಿಜವಾಗುವ ಸಂದರ್ಭ ಬಂದಂಗೆ ಕಾಣಿಸ್ತಾ ಇದೆ. ಅವರೊಬ್ಬರೇನ ಯಾರ್ಯಾರ ತಲೆದಂಡ ಆಗಬಹುದು ಈ ಸೋಲಿನ ಹೊಣೆ ಹೊತ್ತು ಅಂತ ಕೇಳಿದ್ರೆ, ಮುನಿಯಪ್ಪನವರು ಹಠ ಹಿಡಿದು ಹಂಗಾಮ ಆಗಿ ಹೋಯ್ತು. ಕೋಲಾರದಲ್ಲಂತೂ ಜಟಾಪಟಿಯೇ ನಡೆದು ಹೋಯ್ತು. ಅದ್ರ ಹೊಣೆಗೆ ಎಲ್ಲರೂ ಹೊರಬೇಕಾಗತ್ತೆ. ಸುಧಾಕರ್ ಅವರು ಹೊರಬೇಕಾಗತ್ತೆ, ಈ ಕಡೆ ಮುನಿಯಪ್ಪನವರು ಹೊರಬೇಕಾಗತ್ತೆ. ಇಬ್ಬರಿಗೂ ಆಘಾತ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಮುನಿಯಪ್ಪನವರು ಆಯ್ತು ಮತ್ತೊಬ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ ಮನಸ್ಸು ಮಾಡಬಹುದಿತ್ತು, ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಕೊಡಬೇಕಾ ಅನ್ನೋ ಆಕ್ರೋಶ ರಮೇಶ್ ಕುಮಾರ್ ಮತ್ತು ಅಲ್ಲಿ ಕೊತ್ತೂರು ಮಂಜುನಾಥ ಬಣದವ್ರು ಎತ್ತಿದ್ರು. ಆ ಕಡೆಯವರು ಆಯ್ತು ನಾವು ಕೆಲಸ ಮಾಡೋಣ, ಪಕ್ಷ ದೊಡ್ಡದು ಅಂತ ದುಡಿದ್ರಾ ಇಲ್ವಾ ಅನ್ನೋದು ಈಗ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ತಲೆದಂಡ ಅನಿವಾರ್ಯ. ಇನ್ಯಾರು? ರಾಜಣ್ಣನವರು, ಪರಮೇಶ್ವರ್ ಅವರು ತುಮಕೂರಲ್ಲಿ ಸೋಲಿನ ಹೊಣೆ ನಾವಿಬ್ರು ಈಕ್ವಲ್ ಆಗಿ ಹೊತ್ಕೊಳ್ತೀವಿ ಅಂತ ಪರಮೇಶ್ವರ್ ಅವರೇನೋ ಹೇಳ್ಬಿಟ್ಟಿದ್ದಾರೆ. ಆದ್ರೆ ರಾಜಣ್ಣ ಅವ್ರು ಸೇಫ್ ಆಗಬಹುದು ಒಂದು ಜಾತಿ ಲೆಕ್ಕಾಚಾರದಲ್ಲಿ. ಮತ್ತೊಂದು ಕಡೆಗೆ ಹಾಸನ ಇನ್ಚಾರ್ಜ್ ಆಗಿದ್ರು, ಅವರು ಹಾಸನದಲ್ಲಿ ಪಾಸ್ ಆಗಿದ್ದಾರೆ. ಅವರಿಂದ ಆಯ್ತೋ ಇನ್ಯಾವುದರಿಂದ ಆಯ್ತೋ, ಪೆನ್ ಡ್ರೈವ್ ಇಂದ ಆಯ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಪಾಸ್ ಆಗಿದ್ದಾರೆ. ರಾಜಣ್ಣವರ ತಲೆ ಉಳಿಯೋ ಸಾಧ್ಯತೆ ಕಾಣಿಸ್ತಿದೆ. ಆದ್ರೆ ಪರಮೇಶ್ವರ್ ಅವ್ರಿಗೆ ಕಾದಿದೆಯಾ ಆಘಾತ. ಅವರು ಸಿಎಂ ಕುರ್ಚಿ ಕನಸನ್ನ ಕಾಣ್ತಿದ್ರು, ಈಗ ಇರೋ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟಪಡಬೇಕಾಗ ಬರಬಹುದು. ಆಯ್ತು ಸೀನಿಯಾರಿಟಿ ಬೇರೆ ಬೇರೆ ಕಾರಣಗಳಿಂದಾಗಿ ಉಳಿಸಿದ್ರೂ ಕೂಡ ಇನ್ಯಾವುದಕ್ಕೂ ಅವರು ಟವೆಲ್ ಹಾಕೋದಿಕ್ಕಂತೂ ಸಾಧ್ಯವಿಲ್ಲ. ಈ ಸೋಲಿನ ಕಹಿ ಅನುಭವ ಪರಮೇಶ್ವರ್ ಅವ್ರಿಗೂ ಕಾದಿದೆಯಾ? ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಕ್ಯಾಂಪಲ್ಲೂ ಬಹಳಷ್ಟು ಜನಕ್ಕೆ ಈಗ ಆಘಾತಕಾರಿ ಸುದ್ದಿ ಬರಬಹುದು. ಭೈರತಿ ಸುರೇಶ್ ಅವರು ಕೋಲಾರದ ಜವಾಬ್ದಾರಿ ಹೊತ್ತವರು, ಈ ಎಲ್ಲ ಅವಕಾಶ ಇದ್ದಂತಹ ಕ್ಷೇತ್ರಗಳಲ್ಲಿ ಮೈ ಮರೆತವರು ಈಗ ಪೆಟ್ಟು ತಿನ್ನಬೇಕಾಗಿ ಬರಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಓವರ್ ಕಾನ್ಫಿಡೆನ್ಸೇ ಈ ಸೋಲಿಗೆ ಕಾರಣ ಆಯಿತು ಅನ್ನೋ ಪರೋಕ್ಷ ಚಾಟಿ ಬೀಸೇ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರ ಕ್ಷೇತ್ರದಿಂದನೇ ಲೀಡ್ ಕೊಡೋಕ್ಕಾಗಲಿಲ್ಲ ಮಗನಿಗೆ, ಅಲ್ಲೇ ದೊಡ್ಡ ಪೆಟ್ಟು ಬಿದ್ದಿದೆ. ದೊಡ್ಡ ಬಲವನ್ನು ಕೊಡಬೇಕಾಗಿದ್ದ ಬೆಳಗಾವಿ ಗ್ರಾಮೀಣದಲ್ಲಿಯೇ ಸಾಧ್ಯವಾಗಿಲ್ಲ. ಸಮುದಾಯದ ಮತವನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಓವರ್ ಕಾನ್ಫಿಡೆನ್ಸ್ ಅನ್ನೋ ಬಾಣ ಬಿಟ್ಟರು. ಮತ್ತು ನೀವು ಬೆಳಗಾವಿಯಲ್ಲಿ ನನ್ನ ಲೀಡರ್ಶಿಪ್ಗೆ ಸವಾಲು ಹಾಕುವಷ್ಟು ಪ್ರಭಾವಿಯಾಗಿ ಇನ್ನೂ ಬೆಳೆದಿಲ್ಲ ಅನ್ನೋ ಪರೋಕ್ಷ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಅವರು ರವಾನಿಸಿಯೇ ಬಿಟ್ಟಿದ್ದಾರೆ ಚಾನ್ಸ್ ಸಿಕ್ಕಾಗಲೇ. ಹಾಗೆ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯೂ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿಯೇ ಗೃಹಲಕ್ಷ್ಮಿ ಎಫೆಕ್ಟ್ ಆಗಿಲ್ಲ ಅಂತ ಆಯ್ತಲ್ಲ, ಗ್ಯಾರಂಟಿ ಎಫೆಕ್ಟ್ ಆಗಿಲ್ಲ ಅನ್ನೋದು ಕೂಡ ಅಲ್ಲಿ ಕ್ಲಾರಿಟಿ ಸಿಗ್ತಿದೆ. ಸೊ ಕಾರಣಗಳೇನೇನು ಅಂತ ಈಗ ಹುಡುಕ್ತಾ ಇದ್ದಾರೆ. ಬಟ್ ಮಿನಿಸ್ಟರ್ಗಳದರ ಜವಾಬ್ದಾರಿಯನ್ನಂತೂ ಹೊರಲೇಬೇಕಾಗತ್ತೆ. ಶಿವಾನಂದ ಪಾಟೀಲ್ರು ಮಗಳನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ರೀತಿ ಸುಮಾರು ಜನ ಮಂತ್ರಿಗಳು, ಪ್ರಭಾವಿಗಳು ಈಗ ಹೊರ ನಡೆಯೋದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಾಗಬಹುದು. ಅಂಥದ್ದೊಂದು ಮಾತು ಕೇಳಿ ಬರ್ತಿದೆ. ಯಾಕಂದ್ರೆ ಬೇಕಾದಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ. ಭರ್ಜರಿ ಬಹುಮತ ಬಂದಂಥ ಸರ್ಕಾರದಲ್ಲಿ ನಾವು ಕೂಡ ಅಧಿಕಾರ ಪಡಿಬೇಕು ಅಂತ ತುಂಬಾ ಜನ ಕ್ಯೂ ಅಲ್ಲಿದ್ದಾರೆ. ಈಗ ಕೃಷ್ಣ ಬೈರೇಗೌಡರಿಗೆ, ದಿನೇಶ್ ಗುಂಡೂರಾವ್ ಅವ್ರಿಗೆಲ್ಲ ಸಚಿವ ಸ್ಥಾನನೇ ಕೊಡಬಾರ್ದು ಅನ್ನೋ ಕೂಗಿತ್ತು. ಆದರೂ ಸಿದ್ದರಾಮಯ್ಯನವರು ಆಪ್ತರನ್ನ ಪಾಸ್ ಮಾಡಿಸ್ಕೊಂಡ್ರು. ಆದ್ರೆ ಈಗ ಅವ್ರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಭರ್ಜರಿ ಲೀಡ್ ಆಗಿರೋದು, ಕೈಗೆ ದೊಡ್ಡ ಲಾಸ್ ಆಗಿರೋದು ತಲೆದಂಡಕ್ಕೆ ಕಾರಣ ಆಗಬಹುದು. ಸೊ ಇಷ್ಟು ಜನ ಮಿನಿಸ್ಟರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದು ಕ್ಯಾಂಪ್ನವರು ಇದ್ದಾರೆ ಅಲ್ಲಿ, ಅವರೆಲ್ಲರ ತಲೆದಂಡ ಫಿಕ್ಸಾ? ಸಿದ್ದರಾಮಯ್ಯನವರು ಕುರ್ಚಿ ಅಲುಗಾಡಿಸೋದಕ್ಕಾಗದೇ ಇದ್ರು ಸಿದ್ದು ಕ್ಯಾಂಪನ್ನು ಅಲುಗಾಡಿಸೋದಕ್ಕಂತೂ ಈಗ ವಿರೋಧಿ ಬಣಕ್ಕೆ ಅವಕಾಶ ಸಿಕ್ಕಂತಾಗಿದೆ. ಈ ಎಲ್ಲ ಸೋಲುಗಳ ಕಾರಣದಿಂದಾಗಿ DK ಶಿವಕುಮಾರ್ ಅವ್ರಿಗೂ ಕೂಡ ಆತಂಕ ಕಾದಿದೆ. ಸಿಎಂ ಕುರ್ಚಿ ಕನಸನ್ನೂ ಬಿಡಬೇಕಾಗಿ ಬರಬಹುದು. DCM ಹುದ್ದೆ ಮೇಲೂ ಬೇರೆಯವ್ರ ಕಣ್ಣಿಗೆ ಸಹಜವಾಗಿ ಬೀಳುತ್ತೆ. ಯಾಕಂದ್ರೆ ಬೆಂಗಳೂರಿನ 4ಕ್ಕೆ 4 ಔಟ್. ಕೇಂದ್ರ, ದಕ್ಷಿಣ, ಉತ್ತರ, ಗ್ರಾಮಾಂತರ ಎಲ್ಲೂ ಏನು ಮಾಡೋದಿಕ್ಕೆ ಸಾಧ್ಯವಾಗಿಲ್ಲ. ಒಕ್ಕಲಿಗ ಬೆಲ್ಟಲ್ಲೂ ಮ್ಯಾಜಿಕ್ ನಡೆದಿಲ್ಲ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ
ಆತಂಕ ಕಾದಿದೆ ಅಂತ ಅನಿಸುತ್ತೆ. ಅವ್ರಿಗೆ ಆ ಸುಳಿವು ಸಿಕ್ಕೇ KPCC ಅಧ್ಯಕ್ಷ ಕುರ್ಚಿಯಲ್ಲಿ ನಾನು ಇರಲ್ಲ ತುಂಬ ದಿನ, ಎಷ್ಟು ದಿನ ಇರ್ತೀನೋ ಅನ್ನೋ ಮಾತುಗಳನ್ನು ಆಡಿರಬಹುದು ಬಹುಶಃ. ಸೊ ಕೈಪಾಳ್ಯದಲ್ಲಿ ರಿಸಲ್ಟ್ ಬೆನ್ನಲ್ಲೇ ಭರ್ಜರಿ ಸರ್ಜರಿಯ ಸುಳಿವು ಸಿಗ್ತಿದೆ. ಕಾದ್ ನೋಡ್ರಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.